ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಸಾಮಾಜಿಕ ಜೀವನದಲ್ಲಿ ಕಳೆದ ಹಲವಾರು ದಶಕಗಳಿಂದಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಗುರುತಿಸಿಕೊಂಡು ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಧೀಮಂತ ವ್ಯಕ್ತಿ, ಜೊತೆಯಲ್ಲಿ ರಾಜಕೀಯ ಜೀವನದಲ್ಲೂ ಕೂಡ ಅತ್ಯಂತ ಯಶಸ್ಸನ್ನು ಕಂಡಂತವರು, ಹಾಗೆಯೇ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಹೇಳ್ತಿರುವಂತದ್ದು ತಾಲೂಕು ಬೋರ್ಡ್ನ ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಯಶಸ್ವಿಯಾದಂತಹ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ, ಜೊತೆಯಲ್ಲಿಯೇ DCMC ಎನ್ನುವ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಅದರ ಅಧ್ಯಕ್ಷರಾಗಿಯೂ ಕೂಡ 1 ದಶಕಕ್ಕೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿರುವಂತವರು, ಜೊತೆಯಲ್ಲಿಯೇ ದುರ್ಗಮ್ಮ ದೇವಸ್ಥಾನ ಏನಿದೆ, ಮಡುಗೂರಿನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಪ್ರಸ್ತುತ ಈ ದಿನದವರೆಗೂ ಕೂಡ ಸಲ್ಲಿಸುತ್ತಿರುವಂತಹ ನಮ್ಮ ಮಲೆನಾಡಿನ ಭಾಗದ ಮತ್ತೊಬ್ಬ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವಂತಹ ಧೀಮಂತ ವ್ಯಕ್ತಿಯಾಗಿರುವಂತಹ DC ದಿವಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ನಾನು ನಿಮ್ಮ ಒಂದು 1978 ಆ ಸಂದರ್ಭದಿಂದ ನಾನು ತಗೋದಾದ್ರೆ ಬಹುಶಃ ಮೊದಲ ಬಾರಿ ನೀವು ತಾಲೂಕು ಬೋರ್ಡ್ನ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ನೀವು ಒಂದು ತಾಲೂಕು ಬೋರ್ಡ್ನ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಕಾರ್ಯಚಟುವಟಿಕೆಗಳು ಇರ್ತದೆ ಸರ್? ಅವಾಗೇನೇ ಎಲೆಕ್ಷನ್ ಇದು ಪ್ರಾಮಾಣಿಕವಾಗಿ ನಡೆಯುವಂಥದ್ದು ಎಲೆಕ್ಷನ್. ಅವಾಗ ನನ್ನ ಮಾಡಲೇಬೇಕು ಅಂತ ಹೇಳಿದ ಬಾರಿ ಯಂಗ್ಸ್ಟರ್. ಅವಾಗ ಇದ್ರೂ ಸಹಿತ ಕೆಲವರು ನಮ್ಮ ಹಿತೈಷಿಗಳು ಅವರೆಲ್ಲ ನಾನು ಮಾಡಲೇಬೇಕು ನೀನು ಅಂತ ಹೇಳಿ ನಾನು ಮೊದಲು ಒಪ್ಪಿರಲಿಲ್ಲ. ಆದರೂ ಸಹಿತ ನಾನು ಒಪ್ಪಿಸಿ ತಾಲೂಕು ಬೋರ್ಡ್ನ ಅಧ್ಯಕ್ಷನಾಗಿ ಮಾಡಿದೆ. ಅವಾಗ KT ಚಿನ್ನೇಗೌಡರು ಆಗಬೇಕು ಅಂತಿದ್ರು. ಆದರೆ ನನಗೆ ಜಾಸ್ತಿ ಜನ ಇದು ಮಾಡಿದ್ರಿಂದ ನಾನು ಅಧ್ಯಕ್ಷನಾದೆ. 1 ವರ್ಷ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ಹೇಗಿತ್ತು ಸರ್? ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು, ಯಾವ ರೀತಿಯ ಕೆಲಸ ಕಾರ್ಯಗಳು? ಅವಾಗ ಯಾವುದೇ ಇದ್ರು ಪ್ರಾಮಾಣಿಕವಾಗಿ ಏನೇ ಅಲಾಟ್ಮೆಂಟ್ ಅಮೌಂಟ್ ಏನೇ ಬಂದರೂ ಈಕ್ವಲ್ ಆಗಿ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಹಂಚುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದು. ಆಮೇಲೆ ಯಾವುದೇ ಇದ್ರೂ ಪ್ರಾಮಾಣಿಕವಾಗಿ ಇಂಜಿನಿಯರ್ಸ್ ಯಾರೇ ಆಗಲಿ ಕೆಲಸ ಮಾಡಬೇಕು. ನನಗೆ ಬೇಕಾದವನು ಪರಿಸ್ಥಿತಿನಲ್ಲಿ ಯಾರನ್ನು ಕಾಂಟ್ರಾಕ್ಟ್ ಯಾವಾಗ ಮಾಡಬಾರ್ದು. ಇದು ಮೊದಲಿಂದನೂ ಕೊನೆ ತನಕ ನಮ್ದು ಅದೇ. ಯಾಕಂದರೆ ಎಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಆಗುತ್ತೆ ಅಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ಮಾಡ್ತಾ ಬಂದೆ. 1 ವರ್ಷದಲ್ಲಿ ನಾನು ಹೇಳಿದೆ ನಿಮಗೆ, ಯಾವುದೋ ಒಂದು ಇದರಲ್ಲಿ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟೆ. ಅವಾಗ ಅಧ್ಯಕ್ಷಗಿರಿನೂ ಬಿಟ್ಟೆ. ಒಂದೇ ವರ್ಷ. ಅದೇ ಸಂದರ್ಭದಲ್ಲಿ ನಂತರದಲ್ಲಿ ಬಹುಶಃ ದೇಶದಲ್ಲಿದ್ದಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ಸಾರ್ವಜನಿಕ ಜೀವನದಲ್ಲಿ ಇದ್ದೀರಿ. ಆ ಒಂದು ಸಂದರ್ಭ ಹೇಗೆ ಸರ್? ಅವಾಗ ಇಲ್ಲಿ ಬೇರೆ ಕಡೆ ಹೋಲಿಸಿದ್ರೆ ಇಲ್ಲ ಅಂತ ಒಂದು ಹೋಲಿಸಿದ್ರೆ ಭಾರಿ ಇದಾಗೇನಿರಲಿಲ್ಲ. ಆದರೂ ಸಹಿತ ನಮ್ಮ ಮನಸ್ಸಿನಲ್ಲಿ ತುರ್ತು ಪರಿಸ್ಥಿತಿ ಅನ್ನೋದನ್ನ ನನಗೆ ಸಮಾಧಾನ ಇರಲಿಲ್ಲ. ಆದ್ರಿಂದ ಇಂದಿರಾ ಗಾಂಧಿ 78ರಲ್ಲಿ, ಅವಾಗ ನಾನು 77ರಲ್ಲಾಗಿ 78ರಲ್ಲಿ ಇಲ್ಲಿ ಎಲೆಕ್ಷನ್ ನಿಂತಾಗ ನಾನು ನನ್ನ ಸ್ನೇಹಿತರು ಯಾರು ಇದು ಮಾಡಿದ್ರು ಸಹಿತ ಇಲ್ಲ ನಾನು ಬಿಡ್ತೀನಿ ಅಂತ ಹೇಳಿ ಅಧ್ಯಕ್ಷಗಿರಿ ಬಿಟ್ಟೆ. ನಾನು ಕಾಂಗ್ರೆಸ್ಸು ಮತ್ತು ಅಧ್ಯಕ್ಷಗಿರಿ ಎರಡನ್ನೂ ಬಿಟ್ಟೆ. ನಾನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಓಕೆ ಸರ್. ನಂತರದಲ್ಲಿ ಪುನಃ ನೀವು ರಾಜಕೀಯವಾಗಿ ಸಕ್ರಿಯವಾಗ್ತೀರಾ. ಮತ್ತೊಮ್ಮೆ ತಾಲೂಕು ಬೋರ್ಡ್ಗೆ ತಾಲೂಕು ಪಂಚಾಯಿತಿ ಬಂದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗ್ತೀರಾ. ಜೊತೆಯಲ್ಲಿ ಅಧ್ಯಕ್ಷರಾಗಿ 20 ತಿಂಗಳು ಸೇವೆ ಸಲ್ಲಿಸುವ ಅವಕಾಶ ಕೂಡ ನಿಮ್ಗೆ ಒದಗಿ ಬರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳೇನು? ಅವಾಗ ಸೈಟ್ಗಳು ಹೊಂದ್ತಾ ಇತ್ತು. ಓಕೆ, ಸೈಟು ಭಾರಿ ಮಾಡಿದ. ಜೈಲ್ ಸರ್ಕಲ್ ಇಂದ ಆಚೆ ಹೋದ್ರೆ ದೊಡ್ಡದೊಂದಿದೆ. ಮತ್ತೆ ಎಲ್ಲ ಕಡೆ ಅದನ್ನ ಪ್ರಾಮಾಣಿಕವಾಗಿ ಯಾವುದು ಇಲ್ಲದೇನೆ ನಾನು ಕೆಲವು ಟೈಮ್ ಮೀಟಿಂಗ್ ಅಲ್ಲಿ ಕೂರಿಸ್ಕೊಂಡು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಎಲ್ಲರನ್ನು ಕೇಳಿದ್ದೆ, ಇವ್ರಿಗೆ ಕೊಡ್ಬೋದ, ಹೇಗಿದೆ, ಇನ್ನೇನಾದ್ರು ಇದೆಯಾ ಅಂತ ಕೇಳಿ ಕೊಟ್ಟಂತ ವ್ಯವಸ್ಥೆ ಮಾಡಿದ್ದೆ ನಾನು.
ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಫಲಾನುಭವಿಗಳಿಗೆ ಸೈಟ್ ವಿತರಣೆ. ಯಾಕೆಂದ್ರೆ ಸೈಟ್ ಕೇಳೋರು ಯಾರು? ಜಾಗ ಇಲ್ಲಿದ್ದವರು, ಮನೆ ಇಲ್ಲಿದ್ದವರು, ಇಂಥವ್ರು. ಅಂಥವ್ರಿಗೆ ನಾವು ಅವಾಗ ಸಾವಿರಾರು ಈ ನೆನಾರ್ಪುರ ಸುತ್ತಮುತ್ತಲು ಇರ್ಬೋದು, ಮುತ್ತಿನಕೊಪ್ಪ ಇರ್ಬೋದು, ಈವನ್ ಬಾಳೆಹೊನ್ನೂರು ಸೈಡು ಇಲ್ಲೆಲ್ಲ ಇದೆ ನನಗೆ ಭಾರಿ ಪ್ರಾಮಾಣಿಕವಾಗಿ. ಆಮೇಲೆ ನಮ್ಮ ಅಲ್ಲಿ ಯಾರು ತಾಲೂಕು ಇದರಲ್ಲಿ ಪಂಚಾಯತಿನಲ್ಲಿ ಇದ್ದ ಅಧಿಕಾರಿಗಳು ಸಹಿತ ಪ್ರಾಮಾಣಿಕವಾಗಿ ನೀವು ಸರಿಯಾಗಿ ನೋಡಿ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಸರ್, ಅಂದು ನೀವಿದ್ದಂತಹ ರಾಜಕೀಯ ವ್ಯವಸ್ಥೆಗೂ ಪ್ರಸ್ತುತ ಈಗ ಇರುವಂತಹ ರಾಜಕೀಯ ವ್ಯವಸ್ಥೆಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಅದನ್ನು ಹೇಳಕ್ ಹೋದ್ರೆ ಭಾರಿ ಬೇಜಾರಾಗುತ್ತೆ. ಓಕೆ. ಅವತ್ತಿನ ರಾಜಕೀಯ ವ್ಯವಸ್ಥೆಯಿಂದ ನಿಮಗೆ ಗೊತ್ತಿರ್ಬೋದು. ಅವತ್ತು ಗೋವಿಂದೇಗೌಡರು ಇಲ್ಲಿ ಮಂತ್ರಿಯಾಗಿ 1,05,000 8,000 ಟೀಚರ್ಸ್ನ ಶಿಕ್ಷಕರನ್ನ ನೇಮಕ ಮಾಡೋದು. ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳಿದ್ರೆ, ನೀವು ಅದನ್ನ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ಏನಿದ್ರೆ ನಿಮ್ಮ ಒಂದು ಇದ್ರ ಮೇಲೆ ಆಗುತ್ತೆ ಅಂತ. ಯಾರು ಕ್ವಾಲಿಫೈಡ್ ಆಗಿರ್ತಾರೆ ಕ್ವಾಲಿಫೈಡ್ ಆಗಿರ್ತಾರೆ. ಆಮೇಲೆ ಅವರ TCH ಇದೆಲ್ಲ ಏನಿರಲ್ಲ ಅದರಲ್ಲಿ ಹೇಗಾಗಿರ್ತಾರೆ ಅದ್ರ ಮೇಲೆ. ಇಲ್ಲ ಅಂದ್ರೆ ಅದು ಅವರಿಗೆ ಗೋವಿಂದೇಗೌಡರಿಗೆ ಮೊದಲು ಒಂದ್ಸರಿ ಆ ಬೋರ್ಡ್ ಮೆಂಬರ್ ಆಗಿದ್ರು. ಅವಾಗ ಇನ್ಫ್ಲೂಯೆನ್ಸ್ ಮೇಲೆ ಕೆಲವರೆಲ್ಲ ಏನೇನು ಮಾಡ್ತಾರೆ ಅಂತ ಗೊತ್ತಿದ್ದೆ ಅದನ್ನ ಬೇರೆ ರೀತಿಯಲ್ಲಿ ಮಾಡಿದ್ರು. ಅದನ್ನ ಯಾವ ಒಂದು ಭ್ರಷ್ಟಾಚಾರ ಇಲ್ಲದೆ ನಡೆದಿದೆ ಅಂದ್ರೆ ಅದೊಂದೇ ಇರ್ಬೋದೇನೋ. 1 ಲಕ್ಷ ಚಿಲ್ಲರೆ ಟೀಚರ್ಸ್ ನೇಮಕ ಆಗಿರೋದು, ಅದು ಬಿಟ್ಟರೆ ಬೇರೆ ಟೀಮಲ್ಲಿ ಇಲ್ವೇ ಇಲ್ಲ ಅಂತ ಅನಿಸುತ್ತೆ. ಸರ್, ಅಂದ್ರೆ ಈಗಿನ ಒಂದು ವ್ಯವಸ್ಥೆ ನೋಡಿದ್ರೆ, ಆಗಿನ ನೀವು ಕೂಡ ಸಾರ್ವಜನಿಕರಿಂದ 30 ವರ್ಷಗಳಿಂದ ನೀವು ತಾಲೂಕು ಸದಸ್ಯರಾದಾಗ ಬೋರ್ಡ್ನಲ್ಲಿ ಇದ್ದ ಸಂದರ್ಭದಲ್ಲಿ ಈಗ ನೀವು ಕೂಡ ಎಲ್ಲ ವಾಸ್ತವಾಂಶಗಳು ಈಗಿನ ಒಂದು ಸ್ಥಿತಿಯನ್ನು ಕೂಡ ಗಮನಿಸ್ತಾ ಇರ್ತೀರ. ಏನು ವ್ಯತ್ಯಾಸಗಳೇನು ಕಂಡು? ಈಗ ರಾಜಕೀಯವಾಗಿ ಎಲ್ಲ ಒಂಥರ, ಅವಾಗ ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿದ್ದರೂ ಸಹಿತ ಇಷ್ಟು ವಿರೋಧ ಭಾವನೆ ಅಂದ್ರೆ ವಿರೋಧ ಇದ್ರೂ ಸಹಿತ ಈ ದ್ವೇಷ ಭಾವನೆ ಇರ್ತಿರ್ಲಿಲ್ಲ. ಈಗಿನ ವ್ಯವಸ್ಥೆ ವಿರೋಧ ದ್ವೇಷನೋ ಅಥವಾ ಒಂಥರ ದಿವಸ ನೀವು ಒಂದ್ಸರಿ ನ್ಯೂಸ್ ನೋಡಕ್ ಹೋದ್ರೆ ಅದೇ ಬೇಜಾರಾಗುತ್ತೆ. ಪೇಪರ್ ನೋಡಿದ್ರು ಅಷ್ಟೇ. ಅದರಲ್ಲಿ ಈಗ ನಾನು ಈ ಬಿಜೆಪಿನ ಒಬ್ಬ ಮನುಷ್ಯ ಅಲ್ಲ, ಆದ್ರೂ ಸಹಿತ ಒಬ್ಬರನ್ನ ಹೋಗ್ತೀನಿ. ಯಾರು ಹೋಗ್ತಾ ಇದ್ದೆ ಅಂದ್ರೆ ವಾಜಪೇಯಿ ಅವ್ರನ್ನ. ಅವ್ರಿಗೆ ಗೊತ್ತಿದ್ದಂಗೆ ಎಲ್ಲ ವಿರೋಧ ಪಕ್ಷಗಳನ್ನು ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡೋಂಥ ಮನುಷ್ಯ ಮತ್ತು ಪ್ರಾಮಾಣಿಕರಾಗಿದ್ದಾರೆ. ಅವ್ರನ್ನ ಸಹಿತ ಒಳ್ಳೆ ರೀತಿಯಲ್ಲಿ ನೋಡೋ ಮನುಷ್ಯ ಆಗಿದ್ರು. ಅಂಥವರು ನಮ್ಮ ದೇಶಕ್ಕೆ ಬೇಕಾಗಿರೋದು ನನಗೆ ಅನಿಸ್ತಾರೆ. ಆಮೇಲೆ ಅವ್ರದ್ದೇ ಅದೇ ಲಾಸ್ಟ್ ತಗೊಳತ್ತೆ. ಆಮೇಲೆ ಏನೇ ಇದ್ರು ಚುನಾವಣೆ ಅಂತಂದ್ರೆ ಹಣದ ಹೊಳೆ ಅಂತ ಹೋಗಿದೆ. ನಮಗೆ ಒಂದ್ಸರಿ ಓಟ್ ಹಾಕ್ಬೇಕು ಅಂತ ಈ ತರ ಯಾಕೆ ಓಟ್ ಹಾಕ್ಬೇಕು ಅಂತ ಮಾತು ಬರುತ್ತೆ. ನಾವು ಅವಾಗ ನಾನು ರಾಜೇಂದ್ರ ಒಟ್ಟಿಗೆ ಒಂದು ಜಿಲ್ಲಾ ಪಂಚಾಯತಿ ನಿಂತಾಗ ನಾನು ತಾಲೂಕ್ ಪಂಚಾಯತಿ ನಿಂತಿದ್ದೆ. ಇಬ್ರು ನಮ್ಮ ಏರಿಯಾನೇ. ನಾನು ಒಂದು ಕಡೆ ಅಂದ್ರೆ ಒಬ್ಬೊಬ್ಬರೇ ಅವಾಗ ತಾಲೂಕ್ ಬೋರ್ಡ್ ಇದ್ದಾಗ 3 ಜನ ನಿಂತೆ. ಅವಾಗ ಅವನು ಎಲೆಕ್ಟ್ ಆದ, ನಾವು ಎಲೆಕ್ಟ್ ಆದ್ರು. ನಾನು ಅದೇ 20 ತಿಂಗಳು ಬಿಟ್ಟು ನಾನು ಆದಾಗ ಅವಾಗನೇ ನಮ್ಗೆ ಇದು 50 ವರ್ಷ ಸ್ವತಂತ್ರ ಬಂದ 50 ವರ್ಷ ಸುವರ್ಣ ಮಹೋತ್ಸವ. ಅದಕ್ಕೆ ನಾವು ಸುವರ್ಣ ವನ ಅಂತ ಒಂದು ಮಾಡಿದ್ವಿ, ನೋಡಿರ್ಬೋದು. ಅದನ್ನ ಹುಡುಕ್ಬಿಟ್ಟು ಅದು ಮೈಸೂರು ಪಂಚಾಯತಿ ಇದರಲ್ಲೇ ಬರುತ್ತೆ. ಅಲ್ಲಿ ಅದನ್ನ ಹುಡುಕ್ಬಿಟ್ಟು ಎಲ್ಲಿ ಮಾಡ್ಬೋದು ಅಂತ ಹುಡುಕ್ದಾಗ ಒಂದಿನ ಮಾಡ್ಬೇಕು ಅಂತ ಜಿಲ್ಲಾ ಪಂಚಾಯತಿಲೇನೋ ತಗೊಂಡಿದ್ರಂತೆ ಡಿಸಿಷನ್. ಬಟ್ ಒಂದೇ ಕಡೆ ಆಗಿರೋದು ಅದು ಇಲ್ಲಿ ಮಾತ್ರ. ಅದು ಇಲ್ಲಿ ಒಬ್ರು ಲೇಡಿ ಸೆಕ್ರೆಟರಿ ಏನಿದ್ರು, ಅವರು ಇಂಥ ಜಾಗ ಇದೆ ಸರ್ ಇದು ನೋಡಿ ಅಂತ ಹೇಳಿದಾಗ ರೋಡ್ ಪಕ್ಕನೇ ನೋಡಿ ಸುವರ್ಣವನ ಅಂತ ಅದರಲ್ಲಿ ಮಾಡಿಬಿಟ್ಟು ನನ್ನ ಟೈಮಲ್ಲಿ ಅದು ಓಪನ್ ಆಗಲಿಲ್ಲ. ನಾ 20 ತಿಂಗಳು ಆದಮೇಲೆ ಗೋವಿಂದೇಗೌಡರು 99 ಮುಗಿಬೇಕಾದ್ರೆ ಅದು ಉದ್ಘಾಟನೆ ಆಯಿತು.
ಅದರಲ್ಲಿ ಉದ್ದು ಕೊಯ್ದು ಆಮೇಲೆ ಎಲ್ಲ ಮರಗಳಿಗೂ ಹೆಸರು ಏನೇನು ಹೆಸರು ಬರುತ್ತೆ ಅದರದ್ದು ಬಟಾಣಿಕಲ್ ನೇಮ್ ಏನು ಇದನ್ನೆಲ್ಲ ಹಾಕ್ಬಿಟ್ಟು ವಾಕಿಂಗ್ ಪಾತ್ ಸಹಿತ ಅದ್ರಲ್ಲಿ ಮಾಡಿ ಫಿಶ್ ಪಾಂಡ್ ಸಹಿತ ಮಾಡಿಸಿ ಅಲ್ಲೊಂದು ಒಂದು ಸಭೆ ಮಾಡೋದಕ್ಕೂ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಇನ್ಫಾರ್ಮೇಶನ್ ಸೆಂಟರ್ ಅಂತಲೂ ಆಗಿತ್ತು ಅಲ್ಲಿ ಈಗಲೂ ಇದೆ ಬಟ್ ಅದೆಲ್ಲ ಹಾಳಾಯಿತು. ಆಮೇಲೆ ಇದಾದ್ಮೇಲೆ ಬಟ್ ನಮ್ಮ ಇದೇ ಶಾಂತಕುಮಾರ್ ತಾಲೂಕು ಬೋರ್ಡ್ ಸದಸ್ಯರಾಗಿದ್ದಾಗ ಅದನ್ನು ಮತ್ತೆ ಡೆವಲಪ್ ಮಾಡಿ ಬೇಲಿ ಎಲ್ಲ ಹಾಕಿಸಿ ಅದನ್ನು ಇಂಪ್ರೂವ್ ಮಾಡಿದ್ರು. ಆಮೇಲೆ ಫಾರೆಸ್ಟಿಗೆ ಹ್ಯಾಂಡ್ ಓವರ್ ಆಯಿತು. ಒಂದು ಸೋಷಿಯಲ್ ಫಾರೆಸ್ಟ್ ಹ್ಯಾಂಡ್ ಓವರ್ ಆದ್ಮೇಲೆ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಬಟ್ ಯಾವ ಮಕ್ಕಳಿಗೆ ಇದಕ್ಕೆ ಎಲ್ಲ ಈ ಫಾರೆಸ್ಟ್ ಅಂದರೆ ಪರಿಸರ ಏನು ಅಂದ್ರೆ ಅಂತ ವ್ಯವಸ್ಥೆ ಏನು ಮಾಡಿದೆ ಅವಾಗ ಅರೇಕರ್ ಅಂತ ಹೇಳಿ ಅನಿತಾ ಅರೇಕರ್ ಅಂತ ಹೇಳ್ಬಿಟ್ಟು DF ಸೋಷಿಯಲ್ ಫಾರೆಸ್ಟ್ ಅವರು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಟ್ಯಾಂಕ್ ಎಲ್ಲ ಮಾಡಿಕೊಟ್ಟು ಇವಾಗ ಅದೆಲ್ಲ ಇದೆ. ಹಾಗೆ ಭಾರಿ ಚೆನ್ನಾಗಾಗಿತ್ತು. ಖುಷಿ ಇದೆ. ಸುವರ್ಣವನ ಅಂತ ಇವಾಗ ಸರ್, ಅದೇ ರೀತಿ ನಾವು ರಾಜಕೀಯ ಹೊರತಾಗಿ ಮಾತಾಡೋದಾದರೆ ನೀವು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಬಹುಶಃ ಮಲೆನಾಡಿನ ಭಾಗದ ಒಂದು ಪ್ರತಿಷ್ಠಿತ ಹಾಗೆ ಶೃಂಗೇರಿ ಕ್ಷೇತ್ರದ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ಎನ್ನಾರ್ಪುರದ DCMC ಶಿಕ್ಷಣ ಸಂಸ್ಥೆಗೆ ಬೆಳೆದಿರುವಂಥದ್ದು. ಸಾವಿರಾರು ಮಕ್ಕಳು ಅಲ್ಲಿ ಈಗಾಗಲೇ ಓದಿದ್ದಾರೆ. ಈಗಲೂ ಕೂಡ ಸಾವಿರಾರು ಮಕ್ಕಳು ಅಲ್ಲಿ ಒಂದು ಎಜುಕೇಷನ್ನ ಪಡೆದುಕೊಳ್ತಾ ಇರುವಂಥದ್ದು. ಆ DCMC ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ನೀವು 1 ದಶಕಕ್ಕೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ರಿ. ನಿರ್ದೇಶಕರಾಗಿ 35 ವರ್ಷಗಳ ಕಾಲ ಸೇವೆ. ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ದಿನಗಳು ಹೇಗಿತ್ತು ಸರ್? ಅದು ನಿಮ್ಗೆ ಗೊತ್ತಿದ್ದಾಗೆ ನೀವು ಆಗಲೇ ಎಲ್ಲ ನೀವು ಇದು ಮಾಡಿದ್ದೀರಿ. ಅದು ಸ್ಟಾರ್ಟ್ ಆಗಬೇಕಾದ್ರೆ ಬರೀ 13 ಮಕ್ಕಳಿಂದ ಶುರುವಾಗಿತ್ತು. ಅಲ್ಲೇ ನಾವು ಪಕ್ಕದಲ್ಲೂ ಮೊದಲು ಅಲ್ಲೊಂದು ವೆಂಕಟಾಪುರ ಮಠ ಅಂತ ಹೇಳಿ ಅದು ಹಾಸ್ಟೆಲ್, ಒಕ್ಕಲಿಗರ ಹಾಸ್ಟೆಲ್ ಅದು ಮಾಡಿದ್ದು NP ಗೋವಿಂದೇಗೌಡರು ಅವಾಗ 1936 ಅವರು ಗ್ರಾಜ್ಯುಯೇಟ್ ಆಗಿ ಮೊದಲನೇ ಗ್ರಾಜ್ಯುಯೇಟ್ ಒಕ್ಕಲಿಗರ ಗ್ರಾಜ್ಯುಯೇಟ್ ಈ ಜಿಲ್ಲೆಗೆ. ಅವರು ಮತ್ತೆ ಅವರ ಮಾವ ಅಂದ್ರೆ ನಮ್ಮ ಅಜ್ಜ ಅವರು ಸೇರಿ ಅಲ್ಲಿ ಹಾಸ್ಟೆಲ್ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅಲ್ಲಿ ಆಮೇಲೆ ಒಂದು ವೆಂಕಟಾಪುರ ಮಠ ಅಂತ ಮಾಡಿದ್ರು. ಅಂದ್ರೆ ಅದು ವೆಂಕಟಾಪುರ ಮಠ ಅಂತ ಹೇಳಿದ್ದು. ಅದಕ್ಕೆ ಮತ್ತೆ ಯಾವ ಸ್ವಾಮಿಗಳೇನಾದ್ರು ಬಂದ್ರೆ ಅವಾಗೆಲ್ಲ ಮುದ್ರೆ ಓದ್ತಾರಂತೆ. ಅದಕ್ಕೆ ಅಲ್ಲೊಂದು ಮನೆನೂ ಮಾಡಿದ್ವಿ. ಆ ಮನೇಲಿ ನಾವು 10 ವರ್ಷ ಇದ್ದು. ಆಮೇಲೆ ಇದಾದ್ಮೇಲೆ ಅದು ಸ್ಕೂಲ್ ಅಲ್ಲಿಂದ ಬೆಳೀತಾ ಬಂದಾಗ ಕಾರ್ಯದರ್ಶಿಯಾಗಿ ಅವರಿದ್ರು. ಕೃಷ್ಣೇಗೌಡರು ಅಂತ ಹೇಳ್ದಲ್ಲ, ಸರಗುಂದ ಕೃಷ್ಣೇಗೌಡರು, ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಬಹಳ ಚೆನ್ನಾಗಿ ಬೆಳೀತಾ ಬಂತು. ಗೋವಿಂದೇಗೌಡರು 5 ವರ್ಷಕ್ಕೆ ಅವರು ತೀರೋದ್ರು 95ರಲ್ಲಿ. ಆಮೇಲೆ ವನಮಾಲಮ್ಮ ಆದರು. ವನಮಾಲಮ್ಮ ಮಡಬೂರು ಅವರು 2000 ಇಸ್ವಿಗೆ. ಅಲ್ಲಿಂದ ನಾನು ಆಗ್ತಾ ಬಂದೆ. ಆಮೇಲೆ ನಾವು ನಮ್ಮ ಇದರಲ್ಲಿ ಎಲ್ಲ ಡೋನರ್ಸ್ ಮುಖಾಂತರನೇ ಅದನ್ನು ಕಟ್ಟಿರೋದು. ಇದು ಭಾರಿ ಇಂಪಾರ್ಟೆಂಟ್. ನಮ್ಮ ತಾಲೂಕಿನ ಈ ದಾನಿಗಳು ಮೊದಲು ಹೋಲಿಸಿದ್ರೆ ನಿಮ್ಮ ಶೃಂಗೇರಿ ಇರ್ಬೋದು, ಕೊಪ್ಪ ಇರ್ಬೋದು, ಬೇರೆ ಎಲ್ಲ ಕಡೆ ಹೋಲಿಸಿದ್ರೆ ಇದು ಬರೀ ಭತ್ತ ಬೆಳೆಯೋ ಜಾಗ. ಬಾಳೆ 100 ಕಡೆ ಸ್ವಲ್ಪ ಅಡಿಕೆ ಬೆಳೀತೆ. ಇಲ್ಲಿ ಭಾರಿ ರೇರ್, ಭಾರಿ ಕಡಿಮೆ ಅಡಿಕೆ. ಆದರೂ ಸಹಿತ ನಾವೆಲ್ಲಿ ಹೋದ್ವು ಎಲ್ಲ ನಮ್ಮೊಂದು ಗ್ರೂಪ್ ಭಾರಿ ಚೆನ್ನಾಗಿತ್ತು. ಎಲ್ಲ ರಾಜೇಂದ್ರ ಇರ್ಬೋದು, ನಾನಿರ್ಬೋದು, ನಮ್ಮ ಶಾಂತಕುಮಾರ್, ಆಮೇಲೆ ಸತೀಶ್ ಈಗ ಅಧ್ಯಕ್ಷ ಆಗಿದ್ದಾರಲ್ಲ ಅವರು, ಮತ್ತು ಒಂದು ಗ್ರೂಪ್ ಎಲ್ಲೇ ಹೋದ್ರು ಸಹಿತ ಪ್ರಾಮಾಣಿಕವಾಗಿ ನಾವು ಹೋಗಿ ಬರ್ತೀವಿ ಅಂತೇಳಿ ಗೊತ್ತಿದ್ದು. ಒಂದೇ ಸರಿ ಕೊಡೋಕ್ಕಾಗದಿರುತ್ತೆ. ಇನ್ಸ್ಟಾಲ್ಮೆಂಟ್ ಮೇಲೆ ನನಗೆ ಹಣವನ್ನು ಕೊಟ್ಟರು. ಅವಾಗಲೇ ಅದನ್ನ DCMC ಅಂತಂದ್ರೆ ದೇವಾಲಯಕ್ಕೊಪ್ಪ ಚಿನ್ನೇಗೌಡ ಮೆಮೋರಿಯಲ್ ನಮ್ಮ ತಂದೆ ಹೆಸರಲ್ಲಿ ಹೌದು. ಅವಾಗ ಅದೇನೋ ಇದು ಮಾಡ್ಬೇಕಾದ್ರೆ ಹಂಗೆ ಅಂದರು. ಆಯ್ತಪ್ಪ ನಾನೇನೋ ಮಾಡ್ತೀನಿ ಅಂತ ಹೇಳಿ ನಾನು ಇನ್ಸ್ಟಾಲ್ಮೆಂಟ್ ಮೇಲೆ ನಾನು ದುಡ್ಡು ಕೊಟ್ಟೆ. ಅದೆಷ್ಟು ಅದು 98ಅಲ್ಲಿ ಏನೋ ಹೆಸರಾಯ್ತೇನೋ. ಅದು ಅಲ್ಲಿಂದ ಬೆಳೀತಾ ಬಂತು. ಆಮೇಲೆ ನಾವು ಈ ಕಡೆ ಜಾಗ ತಗೊಂಡು 2 ಎಕರೆ. ಅದು ಒಂದು ಪೊನ್ನರಂ ಭಟ್ರು ಅಂತ ಅವರ ಮಗಳ ಹತ್ರ ತಗೊಂಡು ಅದು ತೆಂಗಿನ ತೋಟ ಇತ್ತು. ಅದನ್ನು
ನನ್ನ ಹೆಸರಲ್ಲೇ ತಗೊಂಡಿದ್ದು ಓಕೆ. ಅವಾಗ. ಅದನ್ನು ನಾನು ಮತ್ತೆ ಅದಕ್ಕೆ ದಾನಪತ್ರ ಮಾಡಿಕೊಂಡು ಅಂದರೆ ಅದು ಏನೋ ಒಂದು ಮಾಡಬೇಕಲ್ಲ, ಅದು ಮಾಡಿಕೊಟ್ಟು ಅಲ್ಲಿ ನಾವು ಸ್ಕೂಲ್ ಏನು ಕಲಿತು ಅಲ್ಲೇ CBSE ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲ ಇದಕ್ಕೆಲ್ಲ ಕಾರಣಕರ್ತ ಅಂತಂದರೆ ರಾಜೇಂದ್ರ ಮತ್ತು ಎಲ್ಲ ನಮ್ಮದು ಅದು ಒಂದು, ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಎಸ್ ಸರ್, ಅಂದರೆ ಅದೇ ಕೇಳಬೇಕಂತಿದೆ. 13 ಮಕ್ಕಳಿಂದ ಸ್ಟಾರ್ಟ್ ಆದಂಥ ಒಂದು ಶಿಕ್ಷಣ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿರುವಂಥದ್ದು. ಈಗ 1200ಕ್ಕೂ ಹೆಚ್ಚು ಮಕ್ಕಳು ಪ್ರಸ್ತುತ ಈಗ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಷ್ಟು ಖುಷಿ ಆಗುತ್ತೆ. ನೀವು ಕೂಡ ಅಧ್ಯಕ್ಷ ಆಗಿದ್ರಿ, ನಿರ್ದೇಶಕರಾಗಿ ನೀವು ಕೂಡ ಸಂಸ್ಥಾಪಕರು ಒಬ್ಬರಾಗಿದ್ದವರಿಗೆ 13 ಮಕ್ಕಳಿಂದ 1200 ಮಕ್ಕಳುವರೆಗೆ ಈಗ ಬೆಳೆದು ಬಂದಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ. ನನಗಂತ ಅದರಂಥ ಖುಷಿ ಅಂತಂದರೆ ನನಗೆ ಒಂದು ಏನಂದರೆ ನಾವು ಒಕ್ಕಲಿಗರ ಸಂಘ ಮುಖಾಂತರ ಮಾಡಿದ್ದು ಸಹಿತ ಅದು ಎಲ್ಲರಿಗೂ ಸಂಬಂಧಪಟ್ಟಂಥದ್ದು, ಸರ್ವ ಸಮಾಜಕ್ಕೂ. ಅದರಲ್ಲಿ ಎಲ್ಲ ಎಲ್ಲ ಮತಸ್ಥರು ಇದ್ದಾರೆ, ಎಲ್ಲರೂ ಇದ್ದಾರೆ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಗಳಿರ್ಬೋದು, ಹಿಂದೂಗಳಲ್ಲಿ ಎಲ್ಲ ಸರ್ವ ಜನಾಂಗದವರು ಕೂಡ ಎಲ್ಲರೂ ಇದ್ದಾರೆ. ಅದು ನಾವು ಬಹಳ ಮುಖ್ಯ. ನಾವು ಭಾರತೀಯನಾಗಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಕುವೆಂಪು ಅವರನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಅದ್ರ ಮುಖಾಂತರ ನೋಡ್ತಾ ಹೋದರೆ ನನಗೆ ಒಂದು ಏನೋ ಸಂಸ್ಥೆ ಕಟ್ಬೇಕಾದ್ರೆ ಯಾವ್ದಾದ್ರು ಒಂದು ಮುಖಾಂತರ ಮಾಡಬೇಕು. ಆದರೆ ಅದನ್ನ ನಾವು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ, ಯಾಕೆ ನಾವು ಸಣ್ಣ ಹುಡುಗ ಓದ್ತಾ ಇರಬೇಕಾದ್ರೂ ಸಹಿತ ಎಲ್ಲರೂ ಆವಾಗಿನ 1957-60 ಮಿಡ್ಲ್ ಸ್ಕೂಲ್ ಎಲ್ಲರೂ ಒಟ್ಟಿಗೆ ಎಲ್ಲರೂ ಇದ್ದರು. ಆವಾಗ ಇವತ್ತು ನಾವು ಒಂದು ಪರಿಸ್ಥಿತಿ ನೋಡಿದಾಗ ಕೆಲವು ಟೈಮ್ ಬಹಳ ಬೇಜಾರಾಗುತ್ತೆ. ಆ ಒಂದು ಸಮಾಜಕ್ಕೆ ಒಂದು ಸ್ಕೂಲು, ಈ ಸಮಾಜಕ್ಕೆ ಒಂದು ಸ್ಕೂಲು, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಒಂದೇ ಭಾರತೀಯ ಅನ್ನೋ ಒಂದು ಮನೋಭಾವದಿಂದ ನಡೆಸ್ಕೊಂಡು ಹೋಗೋದೇ ಇಲ್ಲ. ಇದು ಹಿಂದೂ ಆ ರೀತಿ ಬರಬಾರ್ದು. ಒಂದು ಯಾಕೆ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮಕ್ಕಳಲ್ಲಿ ಮನಸ್ಸಿನಲ್ಲಿ ನಾವು ತುಂಬಿದ್ರೆ, ನಾವು ಕೆಟ್ಟದ್ದನ್ನು ತುಂಬಿದ್ರೆ ಅದು ಕೆಟ್ಟದ್ದು ಬೆಳೀತಾ ಹೋಗುತ್ತೆ, ಒಳ್ಳೇದನ್ನು ತುಂಬಿದ್ರೆ ಅದು ತಲೆ ಇಡೀ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಇವತ್ತು ಅದೇನೇ ಕೆಲವು ಕಡೆ ಬೆಳೆದು ಮುಂದಿನ ಪೀಳಿಗೆ ಏನಾಗುತ್ತೋ ಅಂತ ಹೆದರಿಕೆನೂ ಆಗ್ತಾ ಇದೆ. ಎಸ್, ಕರೆಕ್ಟ್, 100%. ಸರ್, ಅದೇ ರೀತಿ ಈಗ ಬಂದಿರುವಂತಹ ರಿಸಲ್ಟ್ ಬಹುಶಃ CBSEಲೂ 100% ಪಡಿತೀರಾ, ಸ್ಟೇಟಲ್ಲೂ SLC PUCಲೂ ಪಡಿತೀರಾ, SLC ಎಲ್ಲವೂ ಕೂಡ ಸಂಪೂರ್ಣವಾಗಿ 100% ಫಲಿತಾಂಶವನ್ನು ನಿಮ್ಮ DCM ಶಿಕ್ಷಣ ಸಂಸ್ಥೆ ಪಡೆದಿರುವಂಥದ್ದು. ಅದರಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆದಿದ್ದಾರೆ, ಬಹುತೇಕ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಈ ಒಂದು ಫಲಿತಾಂಶದ ಕುರಿತಾಗಿ ಏನು ಹೇಳ್ತೀರಾ? ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್, ಎಸ್, ಅದು ಮುಖ್ಯ. ಆಮೇಲೆ ಇನ್ನೊಂದು ಟೀಚರ್ಸು ಮತ್ತು ಅವರು ಮತ್ತು ಪ್ರಿನ್ಸಿಪಾಲು, ಹೆಡ್ ಮಾಸ್ಟರ್ಸ್ ಇವರೆಲ್ಲ ಇದ್ದಾರಲ್ಲ, ಇದು ಸಾಮೂಹಿಕವಾಗಿ ಮಾಡುವಂಥ ಕೆಲಸ. ಇವತ್ತು ಅಧ್ಯಕ್ಷನಾಗಿ ನಮ್ಮ ಸತೀಶ್ ಇರ್ಬೋದು, ಎಸ್, ಕಾರ್ಯದರ್ಶಿಯಾಗಿ ಶಾಂತಕುಮಾರ್ ಇರ್ಬೋದು, ಉಪಾಧ್ಯಕ್ಷನಾಗಿ ವಂಶುಮಂತ್ ಇರ್ಬೋದು. ವಂಶುಮಂತ್ ಅವರ ತಂದೆ ಹೆಸರಿನಲ್ಲೇ PU ಕಾಲೇಜ್ ಇರೋದು, ಎಸ್, ಕರೆಕ್ಟ್, ಕಲಿಯರಿಗೆ ಅವರೆಲ್ಲರೂ. ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಆಗಿ ಬಸವರಾಜು ಅಥವಾ ಲೋಕೇಶ್, ಇನ್ನೊಂದು ಒಳ್ಳೆ ಕೆಲವೆಲ್ಲ. ಈಗ ನನಗೆ ಮೊದಲು ಬಹಳ ಚಿಂತೆ ಇತ್ತು, ಮುಂದೆ ಪೀಳಿಗೆ ಹೋಗ್ಬೇಕಾದ್ರೆ ಯಂಗ್ಸ್ಟರ್ಸ್ ಒಳ್ಳೆ ಜನ ಬರಬೇಕು ಅಂತ. ಇವತ್ತು ಲೋಕೇಶ್ ಅವನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ ನನಗೆ. ಅದರಲ್ಲೂ ಅಂಶವಂತಹ ಒಬ್ಬ ಸಜ್ಜನ ವ್ಯಕ್ತಿಯು ಕೂಡ ಇರುವಂಥದ್ದು. ಇನ್ನು ಕೂಡ ಸಂಸ್ಥೆ ಲೋಕೇಶ್ ಬೇರೆ ಅಲ್ಲ. ಇವತ್ತು ಕೆಲವು ಟೈಮ್ ಮೀಟಿಂಗಲ್ಲಿ ಚಿಂತನೆ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಬೇರೆ ರೀತಿಯಲ್ಲಿ ಮಾಡಿ. ಇವತ್ತು ನಾವು ಇದ್ರ ಮುಖಾಂತರ ಶಾಂತಕುಮಾರ್ ನೀವು ಒಂದು ಕೆಲಸ ನೋಡಬೇಕು. ನನ್ನ ಕ್ಲಾಸ್ಮೇಟ್, ನಾವು ಒಟ್ಟಿಗೆ ಮಿಡ್ಲ್ ಸ್ಕೂಲು ಎಲ್ಲ ಒಟ್ಟಿಗೆ ಹೋದ್ರು. ಅವನು ಒಟ್ಟಿಗೆ PLD ಬ್ಯಾಂಕಿನ ಕಾರ್ಯದರ್ಶಿಯಾಗಿ ನಾನು ಅಧ್ಯಕ್ಷನಾಗಿ ಇದ್ದೆ. ಇವತ್ತು ನಾನು ಮೊದಲನೇ ನರಸಿಂಹರಾಜಪುರ ಒಂದು ಕೃಷಿ ಭವನ ಅಂತ ಏನಿದೆ, ಅದು ಹಾಲ್ ಎಲ್ಲೂ ಇರಲಿಲ್ಲ. ಮೊದಲು ಮಾಡಿದ್ದು ನನ್ನ ಅಧ್ಯಕ್ಷ. ನೀವು PLD ಬ್ಯಾಂಕ್ ಅಧ್ಯಕ್ಷ ಆದಾಗ ಅಲ್ಲಿ ಅವಾನು ಅದನ್ನ ಒಂದು ಇದು ಸುವರ್ಣಾವಕಾಶ ಅಂದರೆ 50 ವರ್ಷ ಆಗಿತ್ತು.
Yes. ತಿಮ್ಮೇಗೌಡರು ಅಂತ ನಮ್ಮ ಮಾವ ಇದ್ರು ಮೊದಲು ಅಂತ ಆಯ್ತು. ಅವರು ಹಿಂದ್ಗಡೆ ಒಂದು ಸ್ಟೇಜ್ ಮಾಡಿದ್ರು, ಅದ್ರ ಮುಂದ್ಗಡೆ ಕೃಷಿ ಭವನ ಮಾಡಿದ್ರು. ಅದಕ್ಕೂ ಸಹಿತ ಮೊದಲು ಸ್ಟಾರ್ಟ್ ಅಂದರೆ ದುಡ್ಡು ಕಲೆಕ್ಷನ್ಗೆ ಅದು ಆ ಮುಖಾಂತರ ಸ್ಕೂಲು, ಆಮೇಲೆ ನಮ್ದು ಕಲ್ಯಾಣ ಮಂಟಪ, ದೇವಸ್ಥಾನ, ಅಲ್ಲಿ ನಿಮಗೆ ಇನ್ನೊಂದು ಗೊತ್ತಿದ್ದಂಗೆ ಪಂಚವಟಿ ಸೇವಾ ಕೇಂದ್ರ ಗೊತ್ತಿದೆಯಲ್ಲ, ಅಲ್ಲಿ ವೃದ್ಧರು ಮತ್ತು ಮಕ್ಕಳನ್ನ ಇಬ್ಬರು ಸಾಕ್ತಿದ್ದು. ನಾವು ಮಕ್ಕಳನ್ನ ಕೈ ಬಿಟ್ಟು ಈಗ, ಯಾಕೆಂದ್ರೆ ಈಗ ಅದನ್ನ ಆ 28 ರೂಲ್ಸ್ ಇದಾವಲ್ಲ, ಈಗ ನಾವು ಪ್ರಾಮಾಣಿಕವಾಗಿ ಮಾಡೋರಿಗೆ ಮಾಡೋಕ್ಕಾಗಲ್ಲ. ಹಂಗಾಗಿ ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡ ಆಗ್ತಿದ್ದಂಗೆ ಸ್ವಲ್ಪ ತಾಪತ್ರಗಳು ಆಗ್ತವೆ. ಹಿಂಗಾಗಿ ವೃದ್ಧರು ಒಂದು 8-9 ಜನ ಇದ್ದಾರೆ ಬಿಟ್ಟರೆ ಸೇವಾ ಕೇಂದ್ರ, ಅದು ರೋಟ್ರಿ ಮತ್ತು ನಾವು ಎಲ್ಲ ಸೇರಿ ಶುರು ಮಾಡಿದ್ದು ಅದು ಅಲ್ಲಿ. ಆಮೇಲೆ ಸುಮಾರು ಈ ಸ್ಕೂಲ್ ತಗೊಂಡಾಗ ಅಲ್ಲಿಂದ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಬ್ಯಾಂಕ್ ಇದಾಗಿದ್ದ ಟೈಮಲ್ಲಿ PLD ಬ್ಯಾಂಕ್ ಫಸ್ಟು ನಾನು ಡೈರೆಕ್ಟರ್ ಆಗಿ ಅಧ್ಯಕ್ಷನಾಗಿ ಆದೆ. ಆಮೇಲೆ ಅಲ್ಲಿಂದ DCC ಬ್ಯಾಂಕಿಗೂ ಡೈರೆಕ್ಟರ್ ಆದೆ. ಆಮೇಲೆ PND ಬ್ಯಾಂಕಿಂದ SNDBನೂ ಡೈರೆಕ್ಟರ್ ಆಗಿದೆ. ಅಂದರೆ ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ನಿಮ್ಮ ಒಂದು ಆಸಕ್ತಿಗಳು ಹೇಗಿತ್ತು? ಈಗ ನೀವು PLD ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್, ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ನೋಡಿದಾಗ ನಮ್ಮ ಶಾಂತಕುಮಾರ್ ಅಂತ ಅವ್ರ ಕಾರ್ಯದರ್ಶಿ ಆಗಿದ್ರೆ, ಇವತ್ತು ನರಸಿಂಹರಾಜಪುರದಲ್ಲಿ ರಬ್ಬರ್ ಬೆಳೆ ಎಲ್ಲ ಕಡೆ ಬಹಳ ಜೋರಾಗಿದೆ. ಈಗೆಲ್ಲ ತೆಗೆದು ಅಡಿಕೆ ಆಗ್ತಾ ಇದೆ. ಅವತ್ತು ರಬ್ಬರು, ಅಡಿಕೆ ಎಲ್ಲದಕ್ಕೂ ಶಾಂತಕುಮಾರ್ ಅವರು ಯಾವ ರೀತಿ ಇದ್ದ ಅಂತಂದ್ರೆ, ಬೋರ್ಡ್ ಹಣ ಕೊಟ್ಟದ್ದಕ್ಕೆ ರಶೀದಿ ಪಡೆಯಿರಿ ಅಂತ ಬೋರ್ಡ್ ಅವನ ತಲೆ ಮೇಲೆ ಇರೋದು. ಅದನ್ನ ಆ ಒಂದು ಪ್ರಾಮಾಣಿಕತೆ ಇವಾಗಲೂ ಅದೇ ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಮುಂದೆ ಯಾರು ಇಲ್ಲೇನು ಅನ್ಸ್ಬಿಡ್ಬೋದು ಸರಿ. ಯಾಕೆಂದ್ರೆ ಭಾರಿ ದೊಡ್ಡ ಶ್ರೀಮಂತ ಏನಲ್ಲ ಅಂತವನು. ಅಂದ್ರೆ ಸೇವಾ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಾಮಾಣಿಕತೆ ಇದೆ ಎಂಬುದು ಅವ್ರನ್ನ ನೋಡ್ತಾರೆ. ಈಗ ಒಂದು ನಮ್ದು ಗ್ರೂಪೇ ಆ ಥರ ಇತ್ತು. ನೀವು ಎಲ್ಲೇ ಹೋದ್ರು, ಕಲೆಕ್ಷನ್ಗೆ ಹೋದ್ರು, ಖರ್ಚು ನಮ್ಮ ಕೈಯಿಂದಲೇ ಹಾಕೊಂಡು ಹೋಗಿ ಒಂದು ಇದು ಮಾಡ್ತಿದ್ದು, ಅದಕ್ಕೆ ಇದು ಮಾಡ್ತಾ ಇರ್ಲಿಲ್ಲ ಸರ್. ಹಾಗೆ ನೀವು ಧಾರ್ಮಿಕ ಕ್ಷೇತ್ರವನ್ನು ಕೂಡ ತೊಡಗಿಸಿಕೊಂಡಿರುವಂಥದ್ದು. ಮಡಕೂರಿನ ದುರ್ಗಾಂಬ ದೇವಸ್ಥಾನದ ಅಧ್ಯಕ್ಷರಾಗಿಯೂ ಕೂಡ ಪ್ರಸ್ತುತ ಕಳೆದ 2.5-3 ದಶಕಗಳಿಂದಲೂ ಕೂಡ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ಆ ಒಂದು ಧಾರ್ಮಿಕ ಕ್ಷೇತ್ರದ ಆಸಕ್ತಿ ಕುರಿತಾಗಿ ಏನಿತ್ತು ಅಲ್ಲಿ? ಒಂದು ಅಂದರೆ ನನಗೆ ದೇವರ ನಂಬಿಕೆ ಇದೆ. ಅದನ್ನ ಬೇರೆ ರೀತಿ ಅದನ್ನ ದುರುಪಯೋಗ ಪಡಿಸ್ಕೊಂಡಂತೆ ಆ ಮುಖಾಂತರ ನಾವು ಸೇವಾಕಿ ಈ ಮುಖಾಂತರ ಯಾತಕ್ಕೆ ಜನಗಳ ಸೇವೆನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕಲ್ಯಾಣ ಮಂಟಪ ಮಾಡೋಕೆ ಶುರು ಮಾಡಿದ್ದೆ. ಅವಾಗ ಅಲ್ಲಿ ನಮ್ಮ ದೊಡ್ಡಪ್ಪನ ಹೆಸರಲ್ಲೇ ಅಲ್ಲಿ DNE ಸಮುದಾಯ ಭವನ ಅಂತ ದೇವಾಲಯ ಕೊಪ್ಪ ನಾಗಮ್ಮ ವೆಂಕಟೇಗೌಡ ಅಂತ ಅದನ್ನು NP ಗೊಂದೇಗೌಡರು ಅವತ್ತು ದುಡ್ಡು ಕೊಡಿಸಿ ನಿಪ್ಪಪ್ಪ ಮಾಡಲಿ ಅಂತ ಹೇಳಿ ಮಾಡಿಸಿದ್ರು. NP ಗೊಂದೇಗೌಡರು ಗೊತ್ತಾಯ್ತು ಅವರು ಅವರೇ ಅವಾಗ ಮಾಡಿಸಿದ್ದು. ಆವಾಗ ಅದನ್ನು ಸ್ಟಾರ್ಟ್ ಮಾಡಿ 6-7 ವರ್ಷದಲ್ಲಿ ಅದು ಓಪನ್ ಆಯಿತು. ಅವಾಗ ಭಾರಿ ಕಡಿಮೆನಲ್ಲಿ ಇವತ್ತು ಸಹಿತ ನೀವು 1-2 ಸಾವಿರ ಜನ ಊಟ ಮಾಡಿ ಎಲ್ಲ ಹೋಗಿದ್ದೀವಿ. ಬೇರೆ ಕಡೆಗೆ ಎಷ್ಟು ಲಕ್ಷಗಳ ಇಲ್ಲ 50-60 ಸಾವಿರ ಆದರೂ ಹೆಚ್ಚು ಎಲ್ಲ ಖರ್ಚು ಸೇರಿ 60-65 ಸಾವಿರ ಆದರೆ ಇವತ್ತು ಗೆಸ್ಟ್ ರೂಮ್ಸು. ಬಟ್ ಇವಾಗಿನ ಇವತ್ತಿನ ನಾನು ಎಲ್ಲೂ ಕಲೆಕ್ಷನ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದನ್ನ ಅಭಿವೃದ್ಧಿ ಏನಾಗ್ತಾ ಇದೆ ಅಂದರೆ, ಅಲ್ಲಿ ನಿಮಗೆ ಸತೀಶ್ ಅಂತ ಇದ್ದಾನೆ ಗೊತ್ತಿರ್ಬೋದು, ಈಗ ನಮ್ಮ ಮ್ಯಾನೇಜರ್. ಅವನು ಬಹಳ ಪ್ರಾಮಾಣಿಕ. ಇವತ್ತು ಅವನು ನಮ್ಮ ಇವಾಗ ಕೆಲವೆಲ್ಲ ಡೈನಿಂಗ್ ಹಾಲೆಲ್ಲ ಆಗಿದೆ. ಅದ್ರದ್ದು ಉಪಾಧ್ಯಕ್ಷ ನಮ್ಮ LM ಸತೀಶ್ ಅಧ್ಯಕ್ಷ, ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ. ಟ್ರೆಸರರ್ ಶಾಂತಕುಮಾರ್. ಅಲ್ಲಿ ಅವರೆಲ್ಲ ಕೆಲವರು ದುಡ್ಡು ಕೊಟ್ಟು ನಾನೀಗ ಯಾರತ್ರ ದುಡ್ಡು ಕೇಳೋದು ನನಗೆ ಕೇಳಿ ಸಾಕಾಗಿದೆ. ಈಗ ಕೇಳೋದಕ್ಕೆ ನನಗೆ ಭಾರಿ ಇದಾಗುತ್ತೆ. ನನ್ನ ಕೋಟ್ಯಾಂತರ ರೂಪಾಯಿ ಅವಾಗ ವಸೂಲಿ ಮಾಡಿ ಆಗಿದೆ. ಇನ್ನು ನಾನು ಕೇಳಲ್ಲ ಅಂತ ಹೇಳಿ ಇವತ್ತೇನಾದರೂ ಅದರಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದರೆ ಅಲ್ಲಿ
ಸತೀಶ್ ಎಸ್ ಮ್ಯಾನೇಜರ್. ಅದಕ್ಕೆ ಕಾರಣಕರ್ತ. ಆದರೆ ಸ್ವಲ್ಪ ಅತಿ ಜಾಸ್ತಿ ಮಾಡಕ್ಕೆ ಹೋಗ್ತಾನೆ, ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಮಾಡುವ ಅಂತ ನಾನು ಹೇಳ್ತಾ ಇರ್ತೇನೆ. ಇವತ್ತು ಅಲ್ಲಿ ಆ ಕಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅದು ಮುಳುಗಡೆ ಆಗಿದ್ದು ದೇವಸ್ಥಾನ, ಅದು ಎನ್ ಪಿ ಗುಂದೇಗೌಡರ ಅಧ್ಯಕ್ಷತೆಯಲ್ಲೇ ಅಲ್ಲಿ ಇದಾಗಿದ್ದು. ಆ ಕಡೆ ಅಲ್ಲೇ ಮತ್ತೆ ಗಣಪತಿ ದೇವಸ್ಥಾನ, ಮೊನ್ನೆ ಈಶ್ವರ ದೇವಸ್ಥಾನ, ಇದೆಲ್ಲ ಆಗ್ಬೇಕಾದ್ರೆ ಇವತ್ತು ನಮ್ಮ ಸತೀಶ್ ಈಗ ಜವಾಬ್ದಾರಿ ಫುಲ್ ತಗೊಂಡಿದ್ದಾರೆ. ನಮ್ಗೆ ಈಗ ತಗೊಳ್ಳೋಷ್ಟು ಮನಸ್ಸು ಸಹಿತ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಆದರೆ ಕಷ್ಟ. ಸರ್, ನಿಮ್ಮ ಸುದೀರ್ಘವಾದ ಒಂದು ಸಾರ್ವಜನಿಕ ಜೀವನ, ಅದು ತಾಲೂಕು ಬೋರ್ಡ್ ಸದಸ್ಯರಾಗಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ, ಬೋರ್ಡ್ ಅಧ್ಯಕ್ಷರಾಗಿ, ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ, SNDP ನಿರ್ದೇಶಕರಾಗಿ, ಸಹಕಾರಿ PLD ಬ್ಯಾಂಕ್ ನಿರ್ದೇಶಕರಾಗಿ, DCMC ಶಾಲೆಯ ಅಲ್ಲಿ ಕಟ್ಟಿ ಬೆಳೆಸಿದ ಅಧ್ಯಕ್ಷರಾಗಿ, ಜೊತೆಯಲ್ಲಿ ದುರ್ಗಾಂಬ ದೇವಸ್ಥಾನ ಮಡಗುನ ಅಧ್ಯಕ್ಷರಾಗಿ, ಎಲ್ಲ ಸಾರ್ವಜನಿಕ ಜೀವನ ಕಳೆದ 4-5 ದಶಕಗಳಿಂದ ನಿರಂತರವಾಗಿ ನೀವು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ನಿಮ್ಮದೇ ಆದಂಥ ಒಂದು ತಂಡ. HT ರಾಜೇಂದ್ರ ಅವರಾಗಿರ್ಬೋದು, ಇಲ್ಲ ನಿಮ್ಮ ಸತೀಶ್ ಅವರಾಗಿರ್ಬೋದು, ಹಾಗೆ ನಮ್ಮ ಶಾಂತಕುಮಾರ್ ಆಗಿರ್ಬೋದು, ನಿಮ್ಮ ಒಂದು 4-5 ಜನಗಳ ಒಂದು ತಂಡ. ಬಹುಶಃ ಎಲ್ಲ ಚಟುವಟಿಕೆಗಳು ಮುಖ್ಯವಾಗಿ ಅಂತ ಹೇಳೋದು. ಇವೆಲ್ಲ ಒಂದು ತಂಡ, ಎಲ್ಲ ವಿಚಾರಗಳ ಕುರಿತಾಗಿ ಸರ್ ನಿಮ್ಮ ಒಂದು ಸಾರ್ವಜನಿಕ ಜೀವನದ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಇವು ಎಲ್ಲೇ ಒಂದು ಈ ಥರ ಒಂದು ತಂಡ ಅಂದರೆ ಪ್ರಾಮಾಣಿಕವಾದ ಒಂದು ತಂಡ ಇದ್ದರೆ ಒಳ್ಳೆ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕವಾದ ಕೆಲಸ ಮಾಡೋದಕ್ಕೆ, ಅದರಲ್ಲೂ ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳಿಗೆ ಎಜುಕೇಶನ್ ಸ್ಟಾರ್ಟಿಂಗಿಂದ ಏನು ಕೊಡ್ತೀವಿ ಇದಕ್ಕಿಂತ ಒಳ್ಳೆ ಕೆಲಸ ಬೇರೆ ಯಾವುದೂ ಇಲ್ಲ. ನಾವು ಏನೇ ಮಾಡ್ಬೋದು, ಯಾರಿಗೆ ಏನೇ ಮಾಡ್ಬೋದು, ಆದರೆ ಮಕ್ಕಳ ಒಂದು ಎಲ್ಲ ಶಿಸ್ತಿನ ಒಂದು ಮಾಡ್ಕೊಂಡು ಹೋಗೋದಿದೆಯಲ್ಲ. ಇವತ್ತು ಅಲ್ಲಿ ಟೀಚರ್ಸ್ ತಗೊಂಡ್ಬೇಕು, ಯಾವ ಇನ್ಫ್ಲೂಯೆನ್ಸ್ ಮೇಲೂ ಯಾರು ತಗೊಂಡಿಲ್ಲ. ರಾಜೇಂದ್ರ ಇರ್ಬೋದು, ನಾವಿರ್ಬೋದು, ಯಾರೇ ಇದ್ರು ಸಹಿತ ಕುತ್ಕೊಂಡು ನಾವು ಇಂಟ್ರೂ ಮಾಡಿ ಮಕ್ಕಳು, ನಾವು ಮತ್ತು ಟೀಚರ್ಸ್ ಕುತ್ಕೊಂಡು ಯಾರು ಆಗ್ಬೋದು ಅಂತ ನೋಡ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ಕೆಲವ್ರಿಗೆ ಏನಂದ್ಕೊಳ್ಳೆ ನಮ್ಮ ಕಡೆ ನಾವು ತಗೊಳಪ್ಪ ಅಸಾಧ್ಯ ಇಲ್ಲ ಅಂಥೇಳಿ ಆ ಥರ ಮಾಡ್ತಾರೆ. ಯಾವ ಜಾತಿ ಮತ ಯಾವುದೂ ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಎಲ್ಲ ಟೀಚರ್ಸು ಇದ್ದಾರೆ. ಯಾರು ಪ್ರಾಮಾಣಿಕವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇದ್ದು ಒಳ್ಳೆ ಟೀಚಿಂಗ್ ಮಾಡ್ತಾರೆ ಅಂಥವ್ರನ್ನ ಇವಾಗಲೂ ಹಾಗೇನೆ. ಸರ್, ಇದುವರೆಗೂ ಈ ಒಂದು ವಿಶೇಷವಾದ ಸಂದರ್ಶನದಲ್ಲಿ ಭಾಗವಹಿಸಿ ತಾಲೂಕು ಬೋರ್ಡ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಾಗಿರುವಂತಹ ಕಾರ್ಯಗಳಾಗಿರ್ಬೋದು, ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂದರ್ಭದ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, DCMC ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ವಿಚಾರ, ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ದುರ್ಗಾಂಬ ದೇವಸ್ಥಾನದಲ್ಲಿ ಅಧ್ಯಕ್ಷರಾಗಿ ಯಾವ ರೀತಿಯಾದ ಒಂದು ಮಡಗೂರಿನಲ್ಲಿ ಕೆಲಸಗಳ ಕಾರ್ಯಗಳಾಗಿದ್ದಾವೆ, ಹಾಗೆ DCC ಬ್ಯಾಂಕ್ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, PLD ಬ್ಯಾಂಕ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಸರ್ವಿಸ್, ಜೊತೆಯಲ್ಲಿ SNDP ನಿರ್ದೇಶಕರಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಹ್ಯಾದ್ರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಇದು ನಮಗೆಲ್ಲದಕ್ಕಿಂತ ಹೆಚ್ಚನ್ನು ನೀವು ಬಂದು ನಮ್ಮ ಒಂದು ಮನೆಗೆ ಬಂದು ನನ್ನನ್ನು ಮಾಡಿದ್ದಕ್ಕಾಗಿ ಬಹಳ ಸಂತೋಷ. ಇದು ನನ್ನ ಒಂದು ಮನೋಭಾವನೆ ಏನೆಂದರೆ, ಈಗ ನಮ್ಮ ಮಾವ ನಿಮಗೆ ಗೊತ್ತಿದ್ದಂಗೆ SG ಗೋವಿಂದೇಗೌಡರು, ಅವ್ರಿಗಿಂತ ಮುಂದೆ ಯಾರೂ ಇಲ್ಲ ಅಂತ ಒಂದು ಇದು ನನಗೆ ನಮ್ಮ ಮಾವ ತಲುಪಿದ್ರಿಂದ ನಾನು ಕೆಲವೆಲ್ಲ ಬೆಳೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಯಿತು. ಇದು ಒಳ್ಳೆಯದಾಗಿ, ಯಾರೂ ಏನು ಶಾಶ್ವತ ಅಲ್ಲ, ಪ್ರಾಮಾಣಿಕವಾಗಿ ಏನು ಮಾಡ್ಕೊಂಡು ಹೋಗ್ತಾನೆ ಅದೇ ಶಾಶ್ವತ ಉಳಿಯೋದು ಅಂತಂದು ಹೇಳ್ಬಿಟ್ಟು ಇವತ್ತು ರಾಜೇಂದ್ರನ ಬಗ್ಗೆ ಅವ್ನು ಟ್ರಸ್ಟ್ ಮಾಡಿ ಅದ್ರ ಬಗ್ಗೆ ಒಳ್ಳೆ ಅವನ ಹೆಸರು, ಸರ್ವೀಸು ಕೆಲವೆಲ್ಲ ಮಾಡಬೇಕು ಅಂತ ಇದ್ದಾರೆ. ಅದು ಸಹಿತ ಆಗಬೇಕಾದ್ರೆ ನಾವು ಪ್ರಾಮಾಣಿಕವಾಗಿರ್ಬೇಕು. ನೋಡಿದ್ರೆ ವೀಕ್ಷಕರೇ, ಇದು ಬಹುಶಃ ನಮ್ಮ ಮಲೆನಾಡಿನ ಭಾಗದ ಶೃಂಗೇರಿ ಕ್ಷೇತ್ರದ, ಅದರಲ್ಲೂ ಎನ್ನರ್ಪುರ ತಾಲೂಕಿನಲ್ಲಿ ಶಿಕ್ಷಣ, ಧಾರ್ಮಿಕ, ರಾಜಕೀಯ, ಸಾರ್ವಜನಿಕ, ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿ, ಅದರಲ್ಲೂ ಹೆಚ್ಚಿನದಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ DC ದಿವಾಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.